ಎತ್ತಿನ ಗಾಡಿಗೆ ಬರ್ತಿದ್ದ ಗೈಸ್. ಹಿಂಗೆ ಎತ್ತಿನ ಗಾಡಿಗೆ ಬರಬೇಕಾದ್ರೆ ಈ ಕೆರೆ ಒಳಗಡೆಗೆ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಮಾವ, ನಮ್ಮ ಅಜ್ಜಿ ಎಲ್ಲ ಬಿದ್ದೋಗಿದ್ರು ಗೈಸ್. ಅಲ್ಮರ್ಕೆ 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 ಅಲ್ಮರ್ಕೆ. ಎಷ್ಟು ಸಲ ಫೋನ್ ಮಾಡಿದ್ರು ವೇಸ್ಟೆ. ಅವಂತ ಫೋನ್ ಮಾಡಿಕೊಂಡಿರೋದು ವೇಸ್ಟೆ. ಫೋನೇ ತೆಗಿದಿಲ್ಲ ಗೈಸ್. ಮಾಡಾರೆ ಮುತ್ತತ್ತಿ ಆಂಟಿ ರೀಚಾರ್ಜ್ ಮಾಡಿ 2 ದಿನ ಆಗದೆ. ಕೇಬಲ್ ಬತ್ತಲ್ಲ ಅನ್ಕೊಂಡು ನಾ ಬಂದ್ ಹೇಳ್ಕೆ ಬರ್ತೆ ಈಗ. ಏನ್ ಮುಕ್ತಿ ಮುಡ್ತಾ ಇದ್ರು ನಾನು ಮುಡ್ತಾ ಇದ್ರು ನೋಡಿ ಗೈಸ್. ಹಿಂಗೆ ಜನಗಳು ಅಟ್ಟಿಲ್ ಬೇರೆ ಹೆಣ್ಣು ಹುಡುಕ್ತವ್ರೆ. ನಗ ಹಂಗಂದ್ರೆ ಬಡ್ಡಿ ಮಗನ ಮದ್ವೆ ಅಂದ್ರೆ ಯಾರಿದ್ರು ಹೇಳ್ಕೊಲ್ಲ ಗೈಸ್. ಒಬ್ನೇ ಹೋಗಿ ರೂಮಲ್ಲಿ ಆಹಾ ನನ್ನ ಮದ್ವೆ ಅಂತೇವೋ ನನ್ನ ಮದ್ವೆ ಅಂತ ಡ್ಯಾನ್ಸ್ ಮಾಡ್ತಾನೆ ಇವನು. ಅಲ್ಲ ಈ ಸುಂದರನ ಮದುವೆ ಆಗೋ ಯಾವ್ದಾರು ಹುಡುಗಿ ಇದ್ರೆ ಕಮೆಂಟ್ ಮಾಡಿ ಗೈಸ್. ಬಿಳ ಹಾಕಿರಿ ಯೂಟ್ಯೂಬ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗಾಯ್ಸ್, ನಮ್ಮ ಅಮೇಜಣ್ಣಗೆ ಎಷ್ಟು ಸಲ ಫೋನ್ ಮಾಡಿದ್ರು ವೇಸ್ಟೆ. ಅವಂತ ಫೋನ್ ಮಾಡಿಕೊಂಡಿರೋದು ವೇಸ್ಟೆ. ಫೋನೇ ತೆಗಿದಿಲ್ಲ ಗಾಯ್ಸ್. ಮಾಡಾರೆ ಏನಾದ್ರು ಹೇಳಿದ್ರೆ ಗೈಸ್ ಅಯ್ಯೋ ನಂಗೆ ಗೊತ್ತೇ ಇಲ್ಲ, ಸೈಲೆಂಟ್ ಮಾಡ್ಬಿಟ್ಟಿದ್ರು ಗೇಟಲ್ಲಿ ಅಂತಾನೆ. ನೋಡ್ಬಿಟ್ಟು ಮಾತಾಡೋದಿಲ್ಲ. ನೀವು ಯಾವಾಗ ತಾನೇ ನಾವು ಫೋನ್ ಮಾಡಿದಾಗ ಎಮರ್ಜೆನ್ಸಿಲಿ ಬೇಡ ಅಂದಾಗ ಎತ್ತಿರ್ತೀನಿ, ಬೇಕು ಅಂದಾಗಲೇ ಫೋನ್ ಎತ್ತಿರೋದಿಲ್ಲ. ಎಷ್ಟೆಷ್ಟು ಮಾಡಿದ್ನ ಅಲ್ಲಿ ಮಾಡಿಲ್ವ? ನಾನು ಬಂದೇ ಇಲ್ಲ ಗೈಸ್. ತೋರಿಸ್ತೀನಿ, ನಂದು ಕಾಲೇಜ್ ತೋರಿಸ್ತೀನಿ. ಇನ್ನೇನು ಕಾಲೇಜ್ ಇಲ್ಲ ಅಂದ್ ನೋಡಿ. ನಾನು ಸುಳ್ಳು ಹೇಳಿದ್ದೆ. ನಾನು ಸುಳ್ಳು ಹೇಳ್ತೇನೆ. ನಿನ್ ಫೋನೇ ಸರಿ ಇಲ್ಲ. ನಿನ್ ಫೋನೇ ಸರಿ ಇಲ್ಲ. ಬಾಳ ಏನ ಸಮಾಚಾರ? ಬೆಳು ಬಾ. ಗಾಡಿಯ ದುಡ್ಡು ಕೊಟ್ಟವನ ಕೇಳು. ಯಾಕೆ ಅಗಣ್ಣ ಹೆಂಗ ಮಡಿಕಂದೆ ಅನ್ನು ತೀರ್ಸ್ಬಿಡ್ಮ ಅಂತ. ಅಲ್ಮುರ್ಕಿ 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 ಗೈಸ್. ಇಲ್ಲೊಬ್ಳು ಅಲ್ಮುರ್ಕಿ ಒಳಗೆ ಎತ್ಕೊಂಡು ಟ್ಯಾಂಕಿ ಮ್ಯಾಕ್ ಬಿಟ್ಟಿದ್ದು ಗ್ಯಾಪ್ನ ಇದ್ದೇಳು. ತಕೋ ಬಿಟ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಓ ನಿಮ್ಮ ಅಪ್ಪನೇ ಅಂತ ಅವಾಜ್ ಆಗ್ತಾ ಇದೆಯಾ? ನಿಮ್ಮ ಅಪ್ಪನ ಕಟ್ಟಾಕ್ಬಿಡ್ತೀನಿ. ಬಿಡಲ್ಲ ಅಲ್ಮುರ್ಕೆ ಅಲ್ಮುರ್ಕೆ. ಮುತ್ತತ್ತಿ ಆಂಟಿ ರೀಚಾರ್ಜ್ ಮಾಡಿ 2 ದಿನ ಆಗದೆ. ಕೇಬಲ್ ಬತ್ತಲ್ಲ ಅನ್ಕೊಂಡು ನಾ ಬಂದ್ ಹೇಳ್ಕೆ ಬರ್ತೆ ಈಗ. ಏನ ಮುಕ್ತಿ ಮುಡ್ತಾ ಇದ್ರು ನಾನು ಮುಡ್ತಾ ಇದ್ರು ನೋಡಿ ಗೈಸ್. ಹಿಂಗೆ ಜನಗಳು. ನಾಷ್ಟ ಬೇಡ ಆಯ್ತಕ್ಕ ನಾಷ್ಟ ಮಾಡಿ ಆಗ್ತಾ ಇರೋದೆ ಆಂಟಿ. ನೀನ್ ನೋಡ್ತಾ ಇರೋದೆ. ಅದನ್ನು ಮಾಡ್ತೀನಿ ಕಣ್ ಬಾ. ಅದನ್ನು ಮಾಡಿ ಹಾಕ್ತೀನಿ. ಕರಿಯಲ್ನ ಕರಿದನೇ ಇದ್ರ ಅದು ಇಲ್ಲೇ ಬಿಟ್ಟಿದ್ದೆ ಮೂಲೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಗೈಸ್ ನಿನ್ನೆ ಮಳೆ ಓದಿರೋ ಕಾರಣ ಚೆನ್ನಾಗಿ ಗಾಡಿಗಳೆಲ್ಲ ಇಲ್ಲೇ ನಿಂತವೆ ಗೈಸ್. ಇಲ್ಲ ಅಜಿತ್ತು ಗಾಡಿ ಎಲ್ಲ ಇಲ್ಲೇ ನಿಂತಿದೆ ಗೈಸ್. ಈಗ ಕೊಡಗಳ್ಳಿ ಮಾದಪ್ಪನ ದೇವಸ್ಥಾನದಲ್ಲಿ ಪರ ಐತೆ. ಅಲ್ಲಿಗೆ ನಾನು ಮತ್ತು ವೆಂಕಿ ಹೋಗೋಣ ಅಂದ್ಕೊಂಡಿದ್ದೀವಿ. ಯೋಗಿ ಬರ್ತಾನೆ ಏನೋ ಗೊತ್ತಿಲ್ಲ, ಅದನ್ನ ಕೇಳಬೇಕು. ಈಗ ಬನ್ನಿ ಗೈಸ್ ಹೋಗೋಣ. ಗೈಸ್ ದೇವಸ್ಥಾನ ಹತ್ರ ಬಂದ್ವಿ. ಕರಿಯೋಣ ಇಬ್ಬರು ಬರೋಕ್ಕೆ ಕೊಡಗಳ್ಳಿಗೆ ಬಂದಿದ್ದೀವಿ ಗೈಸ್. ನಮ್ಮ ಶಿಷ್ಯ ಆಗಲೇ ಊಟ ಮಾಡ್ತಾವನೆ ತಿಮ್ಮ. ಒಂದು ಊಟ ಆಯಿತು ಗೈಸ್. ಈಗ ಓಡ್ತಾ ಇದ್ದೀವಿ ದೇವಸ್ಥಾನ. ನೀನೇ ಕಪ್ಪಟ್ಟಿದ್ದೆ ಮಕ್ಕ ಮುಂದ್ಕೊಳ್ತೈತೆ ಕೆರೆಯಲ್ಲಿ ಗೈಸ್.
ಇದೇ ದೇವಸ್ಥಾನಕ್ಕೆ ಈಗ ಪರ ಆಯ್ತಲ್ಲ ಗೈಸ್, ಅದೇ ದೇವಸ್ಥಾನಕ್ಕೆ ಇದ್ರ ಟೈಮಲ್ಲಿ ಯಾವುದೋ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಜಾತ್ರೆ ಆಯ್ತದೆ ಗೈಸ್. ಅವಾಗೆಲ್ಲ ಎತ್ತಿನ ಗಾಡೀಲಿ ಬರ್ತಿದ್ದೆ ಅಲ್ಲೇನಾ, ಈಗೆಲ್ಲ ಗಾಡೀಲಿ ಬೈಕಲ್ಲಿ ಬಸ್ಸಲ್ಲಿ ಬರ್ತೀವಿ. ಅವಾಗ ಎತ್ತಿನ ಗಾಡಿಗೆ ಬರ್ತಿದ್ದಾಗ ಗೈಸ್. ಹಿಂಗೆ ಎತ್ತಿನ ಗಾಡಿಗೆ ಬರಬೇಕಾದ್ರೆ ಈ ಕೆರೆ ಒಳಗಡೆಗೆ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಮಾವ, ನಮ್ಮ ಅಜ್ಜಿ ಎಲ್ಲ ಬಿದ್ದೋಗಿದ್ರು ಗೈಸ್. ಎತ್ತುದು ಬಾರ್ಕಣಿ ಕಳ್ಕೊಂಡು ಒಳ ಕೊಟ್ಟೋಗಿತ್ತು ಇದ್ರೊಳಗಡೆಗೆ, ಇದೇ ಕೆರೆ ಗೈಸ್. ಗೈಸ್ ಈಗ ನಿಮ್ಮ ಫಸ್ಟ್ ಈಗ ಆಲ್ರೆಡಿ ತೋರ್ಸೋದು ನಾವು ಆ ಕೆರೆಯಲ್ಲಿ ನಮ್ಮ ಮಮ್ಮಿ, ನಮ್ಮ ಪಪ್ಪ ಮತ್ತು ನಮ್ಮ ಮುರಳಿ ಮಾವ, ನಮ್ಮ ನೇತ್ರತೆ, ನೇಹ, ನಮ್ಮ ಅಜ್ಜಿ ಎಲ್ಲ ಬಿದ್ದೋಗಿದ್ರು, ನಮ್ಮ ಭಾಗ್ಯಜ್ಜಿ ಎಲ್ಲ ಬಿದ್ದೋಗಿದ್ರು ಗೈಸಲ್ಲಿ. ಹಸಿಂದು ಬಾರ್ಕಣಿ ಕಳ್ಕೊಂಡು ಅಲ್ಲಿ ಬಿದ್ದೋಗಿ, ಗೊತ್ತಲ್ಲ ನಿಂಗೆ ಅದು? ಹಾಂ, ಕೊಡಗಡೆ ಜಾತ್ರೆಗೆ ಹೋಗ್ಬೇಕಾದ್ರೆ ಕೊಡಗಡೆ ಕೆರೆ ಒಳಗೆ ಬಿದ್ದೋಗಿರೋ ಮುರಳಿ ಮಾವನ ಹಸ ಒಂದು ಹಸ ಬಾರ್ಕಣಿ ಕಳ್ಕೊ ಹೊಟ್ಟೋಯ್ತು ಗೈಸ್. ಇನ್ನೊಂದು ಹಸ ಅಲ್ಲೇ ಇದಕ್ಕೆ ಕೆರೆ ಒಳಗಡೆ ಇದ್ದು ಎಲ್ಲರೂ ಪ್ರಾಣ ಉಳಿಸಿತ್ತು ಗೈಸ್. ಅದನ್ನು ನಮ್ಮ ಮುರಳಿ ಮಾವ ಹೊಸ ಕೊಟ್ಬಿಟ್ಟಾಗ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಕೊಟ್ಟರು ಅದನ್ನು ಗೈಸ್. ಗೊತ್ತಿಲ್ಲ ನಿನಗೆ ಅದ್ರ ಬಗ್ಗೆನೇ ಗೊತ್ತಿಲ್ವ? ನಾನು ನಮ್ಮ ದರ್ಶನ್ ಅವರ ಎತ್ತಿನ ಗಾಡೀಲಿ, ನಮ್ಮ ದರ್ಶನ, ನಾವು ಗೋಪಾಲ್ ಮಾವ, ನನ್ನ ತಂಗಿ, ನಾವೆಲ್ಲ ಆ ಗಾಡೀಲಿ ಹತ್ತಿದ್ವಿ. ಈ ಗಾಡೀಲಿ ನಮ್ಮ ಮಮ್ಮಿಯವ್ರು ಎತ್ತಿದ್ರು. ನಾವು ಕಾವಲಿಗೆ ಇದಕ್ಕೆ ಕೆರೆಗೆ ಬಿದ್ದೋಗೈತೆ ಗಾಡಿ ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ, ನಿಮ್ಮದೇ ಅಂತ ಆಮೇಲೆ ಹೇಳಿದ್ರು. ನಾನು ದರ್ಶನ ಇಬ್ಬರು ಹೋಮ ಅಂತಂದರೆ ನಮ್ಮನ್ನ ಕರ್ಕೋಗ್ಲಿಲ್ಲ. ವೆಂಕಟೇಶ್ ಮಾವ ಇಲ್ಲೇ ಇರಿ ಅಂದ್ಬಿಟ್ಟು ಹೋದ್ರು ಗೈಸ್. ಅವ್ರು ಹೋಗಿ ಅವರೆಲ್ಲರೂ ಮೇಕ್ ಕೆಳಕ್ಕೆ ಬಂದು ಇದು ಮಾಡಿದ್ರು ಗೈಸ್, ಬಿಟ್ಟರು ಮೇಲ್ಗಡೆ. ನಾವು ಇನ್ನೂ ಚಿಕ್ಕವರು ಗೈಸ್, ನಾನು ನನ್ನ ತಂಗಿ ಎಲ್ಲ. ಏನು ನನಗೊಂದು 10 ವರ್ಷ 12 ವರ್ಷ ಇರ್ಬೋದು, ಅಷ್ಟೇ ಚಿಕ್ಕವರು. ನಾವು ಆಗೆಲ್ಲ ಒಂದು 4ನೇ ಕ್ಲಾಸ 5ನೇ ಕ್ಲಾಸ ಓದ್ತಿದ್ದೆ ಅನ್ಸುತ್ತೆ ಗೈಸ್. ನನ್ನ ತಂಗಿ 1ನೇ ಕ್ಲಾಸ 2ನೇ ಕ್ಲಾಸ ಇರಬೇಕು, ಅಷ್ಟು ಚಿಕ್ಕವರು ಗೈಸ್. ಆವಾಗ ನಮಗೇನು ಅಂತಲೇ ಗೊತ್ತಿಲ್ಲ, ನಾವೆಲ್ಲ ಆಟ ಆಡ್ತಿದ್ದೀವಿ, ಅವ್ರ ಕೆರೆ ಒಳಗೆ ಬಿದ್ದೋಗೋರೆ ಗೈಸ್. ಈ ನನ್ನ ಮಗಂದು ಕೊಬ್ಬು ಜಾಸ್ತಿ ಆಗೋದು ಇವನಿಗೆ. ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತ್ರ ಹಾಕ್ಬೇಕಂತೆ ಯೂಟ್ಯೂಬ್ಗೆ, ಇಲ್ಲಾಂದ್ರೆ ಹಾಕ್ಬಾರ್ದಂತೆ. ಯಾವ ಇವೆಲ್ಲ ಮಗನೇ ಮೊಬೈಲು ಇವರೆಲ್ಲರನ್ನ ಕಟ್ಕೊಂಡು ನಾವು ಶೂಟಿಂಗ್ ತೆಗಿತಾಯಿದ್ದೀವಿ. ಸಿಕ್ತವರೆಲ್ಲ ಹೆಂಗಿದೆಯಾ ಕೀರ್ತಿ ಅಂತಾರೆ. ಇಂಥವ್ರ ಜೊತೆಯಲ್ಲೆಲ್ಲ ನಾವು ಇದು ಮಾಡ್ತಾಯಿದ್ದೀವಿ ಗೈಸ್, ವಿಡಿಯೋ ಮಾಡ್ತಾಯಿದ್ದೀವಿ. ಆಫ್ ಮಾಡ್ದಿಕೊಂಡ್ಬಿಡು, ಆಫ್ ಮಾಡ್ದಿಕೊಂಡ್ಬಿಡ. ಏಯ್ ಸುಮ್ಮನೆ ಹಿಡ್ಕೊಂಡು ತಗೊಂಬುದೆ, ಆಫ್ ಮಾಡ್ದಿಕಣ ಅಲ್ಲೇ ಬಟ್ಟಿ ಮಗನೇ. ಮೊಬೈಲು ಆಟ ಗಿಟ್ಟ ಗೈಸ್. ನೋಡಿ ಗೈಸ್, ಯಾವ ನಟ್ಟಿಗೆ ಬಂದವನೇ ಈಗ. ಗೌರ್ಮೆಂಟ್ ಸಂಬಳ ಆಯಿತು, ಅಟ್ಟಿಲ್ ಬೇರೆ ಹೆಣ್ಣು ಹುಡುಕ್ತವ್ರೆ. ನಗ ಹಂಗಂದ್ರೆ ಬಡ್ಡಿ ಮಗನ ಮದುವೆ ಅಂದರೆ ಯಾರಿದ್ರೂ ಹೇಳ್ಕೊಲ್ಲ ಗೈಸ್. ಒಬ್ಬನೇ ಹೋಗಿ ರೂಮಲ್ಲಿ ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ ಅಂತ ಡ್ಯಾನ್ಸ್ ಮಾಡ್ತಾನೆ ಇವನು ಅಲ್ಲ. ಈ ಸುಂದರನ ಮದುವೆ ಆಗೋ ಯಾವ್ದಾರು ಹುಡುಗಿ ಇದ್ರೆ ಕಮೆಂಟ್ ಮಾಡಿ ಗೈಸ್. ಬಿಳ ಹಾಕಿರಿ, ಯೂಟ್ಯೂಬಲ್ಲಿ ಹಾಕಿನಿ, ಎಲ್ಲ ನೋಡ್ತಾರೆ. ನಿನ್ನ ಮದುವೆ ಆಗೋರು ಯಾರು ಇದ್ರೆ ಕಮೆಂಟ್ ಮಾಡ್ತಾರೆ. ಹಾಕ್ಬಿಟ್ಟು ಗೈಸ್, ನಾನು ನಮ್ಮ ಮಮ್ಮಿ, ನಮ್ಮ ಭಾವ ಎಲ್ಲ ವೀಟಿಗೆ ಹೋಗ್ತೀವಿ. ಇವನು ರೆಡಿ ಮಾಡಿರಲಿಲ್ಲ ಗೈಸ್ ಪಾಪನ. ಏನು 50 ಸಲ ಬರೋದು, ಬಾಕ್ಲ ಹತ್ರ ನಿಂತ್ಕೊಳ್ಳೋದು, ನೋಡೋದು ಎಲ್ರಿಗೂ. ಮಾಮ ನಾನು ಬರೋಲ್ಲ, ಅಜ್ಜಿ ನಾನು ಬರೋಲ್ಲ, ನನ್ನ ಮಮ್ಮ ನಾನು ಬರೋಲ್ಲ ಅನ್ನೋದು, ಹೋಗೋದು ಅಜ್ಜಿ ದಂಡಕ್ಕೆ. ಮುಖ ತೊಳೆದ ತಕ್ಷಣ ಅವನಿಗೆ ಬಟ್ಟೆ ಹಾಕ್ಸ್ಕೊಂಡು ಹೆಂಗೆ ರೆಡಿಯಾಗಿ ನಿಂತವನೆ. ನೀನು ಯಾರು ಕರ್ಕೋಗೋರು ಈಗ ಪಾಪ? ಅಮ್ಮಮ್ಮ ನಿಲ್ಲೇ ಬಿಟ್ಬಿಟ್ಟೈತೀನಿ. ಏನಕ್ಕೆ ನೀವು ಕಾಸು ತಗೊಂಡಿರೋದು? ಕೊಡ್ರಿ, ಚಾಕಿ ತಗಕ್ಕೆ ಉಳ್ಕಲ್ಲ ಐತವೆ ಪಾಪ. ಗೈಸ್, ಮತ್ತೆ ನಮ್ಮ ಮಮ್ಮಿ ಏನೋ ಹೇಳ್ತಾ ಇತ್ತು ಮೊನ್ನೆ ಇವನೇನೋ ನಲ್ಲಿ ನೀರು ಬಿಟ್ಟಿದಾಗ ಅವ್ನ ಚಪ್ಪಲಿ ಏನಲ್ಲಿ ತೊಳ್ಕೊಂಡವನೆ ಗೈಸ್. ಅದಕ್ಕೆ ನಮ್ಮ ಮಮ್ಮಿ ಅಂತಿದ್ರು, ನೋಡು ಅವ್ರ ಅಮ್ಮ ಅವನ ಬುದ್ಧಿ ಹೆಂಗೆ ಕಳ್ಸೋರು ಅಂದ್ಬಿಟ್ಟು ನನ್ನ ತಂಗಿನ ಹೊಗಳ್ತಾ ಇಲ್ಲ. ನಮ್ಮ ಮಮ್ಮಿನೇ ರ್ಯಾಗಿಂಗ್ ಮಾಡ್ಕೊಂಡು ಏನಪ್ಪ. ಇರಿ, ದೊಡ್ಡ ಕಾಸು ಕೊಡ್ತೀನಿ, ಕೊಡು.
ಅದು ಚಿಕ್ಕ ಕಾಸು ಕೊಡು, ದೊಡ್ಡ ಕಾಸು ಕೊಡ್ತೀನಿ. ದೊಡ್ಡ ಕೊಡ್ತೀನಿ ಕೊಡಿದ. ಅದಿರ್ಲಿ. ಏ ಇರು, 10 ರೂಪಾಯಿ ಕಾಯಿನದೇ ಕೊಡ್ತೀನಿ ಅವನಿಗೆ. ಅಲ್ಲೂ 10 ರೂಪಾಯಿ ಕಾಯಿನ ಕಣ. ಸುಲತ್ ನಮ್ಮವ್ರ ಅಂಗಡಿಗೆ ಹೋಗು. ಹ್ಞೂ ತಳಿ. ಅದು ಇಸ್ಕೊಳ್ಳಿ, ಅಮ್ಮಮ್ಮನ ಕೆಲವು ಇಸ್ಕೊಳ್ಳಿ. ಅದು ದೊಡ್ಡ ಕಾಸು ಪಾಪ, ಇಸ್ಕೋ ಬೇಡ ಪಾಪ. ನಂದು ಅಜ್ಜಿ ಅಜ್ಜಿ ಬಾ ಹೋಗೋಣ. ಹೋಗೋಣ ಅಂತ ಕಣ, ನಂದಾದ್ಮೇಲೆ ನಿಂದ ಕೇಳೋದು ಹೋಗೋ. ಯಾಕಪ್ಪ ಅದು ಅಜ್ಜಿ? ಅವಾಗ್ಲೇ ನಂದು ಅಜ್ಜಿ. ಯಾರಪ್ಪ ಬರಲ್ಲ. ಎಲ್ಲಿಗೆ ಹೋಯ್ತಾ ಇದ್ದೀರಿ ನೀವು? ಎಲ್ಲಿಗೆ ಹೋಯ್ತಾ ಇದ್ದೀರಿ? ಎಲ್ಲಿಗೆ ಹೋಯ್ತಾ ಇದ್ದೀರಿ? ಹೋಗು, ಅಲ್ಲ ಅಂಗಡಿ ತಗೊಂಡು ಹೋಗ್ಬನ್ನಿ. ಎಲ್ಲಿಗೆ ಹೋಯ್ತಿದೆ ಪಾಪ ನೀನೀಗ? ನೀವು ಅಲ್ಲಿ ಒಳಗಡೆ ಎತ್ಕೊತಿದ್ರೆ ಹಾ ಎಲ್ಲಿಗೆ? ನಾನು ಹಾಂ ಅವನು ಮುನ್ಸ್ಕ ಬಂದು ನಿಂತಿರೋದು ಈಗ. ಹೋಗಿ, ಯಾರು ಬೇಡ ಅನ್ಕೊ ಬೈತಾ ಇರೋದು ಅವನು. ಹೋಗೋಣ. ಹಾಂ ಬೈಲಿ ಬಾ, ಇಲ್ಲಿ ಬೈಲಿ. ಇದು ಬಟ್ಟೆ ಇಸ್ಕ ಅಮ್ಮಮ್ಮನ ಕೈಲಿ. ಹೋಗು. ಕಾಸು ಬೀಳ್ಸ್ಬಿಟ್ರಾ ನಡಿ. ಓ ಪಾಪ ಅಮ್ಮಂಗೆ ತೋರ್ಸ, ಮಾವಂಗೆ ತೋರ್ಸಿ. ಸಣ್ಣ ಮಾಡ್ಕೊಳ್ಳಿ ಈಗ. ಸರಿ ಕಣ. ನಡೀರಿ. ಬುದ್ಧಿ ಕಣ. ಒಳ್ಳೆ ಬುದ್ಧಿ ಕೊಡಪ್ಪ. ಮಾಮಿ ಕೈ ಮುಖ ಇಲ್ಲಿ, ಇಲ್ಲಿ ಕೈ ಮುಖ, ಕೈ ಮುಗಿಯಪ್ಪ. ಪೂಜೆ ಮಾಡಪ್ಪ. ಎಲ್ಲಮ್ಮ ಮಮ್ಮಿಗೆ ಪೂಜೆ ಮಾಡು. ಪೂಜೆ ಮಾಡಿ ಎಲ್ಲಮ್ಮ ಮಮ್ಮಿಗೆ. ಇಲ್ಲಿ ನಿಂತ್ಕೊಳ್ಳಿ. ಮಾಡಿ ಪೂಜೆ ಮಾಡಿ. ಪೂಜೆ ಮಾಡಿ. ಮಂಗ ಸಣ್ಣ ಮಾಡ್ಕೊ ಪಪ್ಪ. ಮಾಮಿ ಅದೇ ಅಲ್ಲಿ. ಗಾಯ್ಸ್, ಸ್ವೀಟ್ ಹತ್ರ ಬಂದ್ವಿ. ಅವ್ರು ಹೋಯ್ತವ್ರೆ ಮುಂದಾಗೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಒಳಗಡೆ ಸೆಕೆ. ಮಮ್ಮಿ ಮತ್ತು ನಾನು ಪಾಪ 3 ಜನನು ಅವರಿಬ್ಬರು ಇನ್ನೂ ಒಳಗಡೆ ಶಾಪಿಂಗ್ ಮಾಡ್ತಾರೆ. ಗೈಸ್, ಪಾವ ಮತ್ತು ಹಂಸ ಇಬ್ಬರು ಶಾಪಿಂಗ್ ಮಾಡ್ಕೊ ಬಂದವ್ರೆ. ಅವ್ರು ಮುಂದೆ ಹೋದ್ರು, ನಾವಿಲ್ಲೇ ಇದ್ದೀವಿ. ಮಮ್ಮಿ ನಾನು ಇಬ್ಬರು ಹೋಯ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗಾಯ್ಸ್, ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ಹೊಸ ಲೆವೆಲ್ ಸಿಗೋಣ. ಬಾಯ್ ಗಾಯ್ಸ್.